ಮಕ್ಕಳ ಹೆಸರಲ್ಲೂ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹಲವು ಅನುಮಾನವನ್ನ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರದ ನಡೆ, ಕೇಂದ್ರದ ಬಾಲ ಸ್ವಾಸ್ಥ್ಯ ಯೋಜನೆಯಲ್ಲಿ ಹಣ ದುರ್ಬಳಕೆಯನ್ನ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಕೇಂದ್ರದ ಬಾಲ ಸ್ವಾಸ್ಥ್ಯ ಯೋಜನೆಯಲ್ಲಿ ಹಣ ದುರ್ಬಳಕೆಯಾಗಿದೆ. ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರ ಯೋಜನೆಗೆ 80 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿತ್ತು. ಆದರೆ ರಾಜ್ಯ ಸರ್ಕಾರದಿಂದ ಫಲಾನುಭವಿಗಳಿಗೆ ಇಲ್ಲಿ ಪಂಗನಾಮವನ್ನು ಹಾಕಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ರೀತಿಯಾಗಿ ಮಕ್ಕಳ ಹೆಸರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಗೆ ಇವರು ಪ್ಲಾನ್ ಅನ್ನ ಮಾಡಿಕೊಂಡ್ರ. ಹಾಗಾದ್ರೆ ಹಲವು ಅನುಮಾನಗಳ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರದ ನಡೆ, ಕೇಂದ್ರದ ಬಾಲ ಸ್ವಾಸ್ಥ್ಯ ಯೋಜನೆಯಲ್ಲಿ ಹಣ ದುರ್ಬಳಕೆ ಆಗಿರುವಂಥದ್ದು. ಕಳೆದ 10 ವರ್ಷಗಳಿಂದ ಮಕ್ಕಳು ಪೋಷಕರಿಗೆ ಇಲ್ಲಿ ಒಂದು ರೀತಿಯಾಗಿ 15,537 ಮಕ್ಕಳ ಚಿಕಿತ್ಸೆಗೆ ಹಣ ರಿಲೀಸ್ ಮಾಡದ ಕೈ ಸರ್ಕಾರ, ಕೇಂದ್ರ ಸರ್ಕಾರದ ಮಕ್ಕಳ ಸ್ವಾಸ್ಥ್ಯ ಯೋಜನೆ ಹಣ ಎಲ್ಲಿ? ಹಾಗಾದ್ರೆ ಇನ್ನು ವಾಲ್ಮೀಕಿ ನಿಗಮದ ಅಕ್ರಮದಂತೆ ಈ ಸ್ಕೀಮ್ನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಸ್ಕ್ಯಾಮ್ ಮಾಡ್ತಾ ಇದೆಯಾ? ಅನುದಾನ ಇಲ್ಲ ಎನ್ನುತ್ತಲೇ ಹೆಚ್ಚುವರಿ ವೆಚ್ಚವನ್ನ ಬಿಡುಗಡೆ ಮಾಡಿದೆ. ಅನುಮತಿ ಇಲ್ಲದೆ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ ವಿಸ್ತರಣೆಯನ್ನ ಮಾಡಲಾಗಿದೆ. ಒಪ್ಪಂದ ಪ್ರಕಾರ 148 ಚಿಕಿತ್ಸಾ ವಿಧಾನಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಒಟ್ಟಾರೆ 15,532 ಪ್ರಕರಣಗಳಿಗೆ ಮೊದಲ ಹಂತದಲ್ಲಿ 4,969 ಕೇಸ್ನ ಹಣವನ್ನ ಪಾವತಿಸಬೇಕಾಗಿತ್ತು. ಇದೀಗ 10 ವರ್ಷಗಳಾದರೂ ಕೂಡ ಬಾಕಿ ಹಣ ಪಾವತಿಯಾಗಿಲ್ಲ. 15,537 ಮಕ್ಕಳ ಚಿಕಿತ್ಸೆಗೆ ಹಣ ರಿಲೀಸ್ ಮಾಡದ ಕೈ ಸರ್ಕಾರ, ಕೇಂದ್ರ ಸರ್ಕಾರದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಭಿಷೇಕ್, ನೀವು ಕೂಡ ನೋಡ್ತಾ ಇರ್ಬೋದು, ವಾಲ್ಮೀಕಿ ಹಗರಣದಲ್ಲಿ ಯಾವ ರೀತಿಯಾಗಿ ಹಣವನ್ನ ದುರ್ಬಳಕೆಯನ್ನ ಮಾಡ್ತಾ ಇದ್ರೋ ಅದೇ ರೀತಿಯಾಗಿ ಈ ಕೇಸ್ನಲ್ಲೂ ಆಗ್ತಾ ಇದೆಯಾ? ಅಭಿಷೇಕ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಏನು ಪ್ರಮುಖವಾಗಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂತ ಭ್ರಷ್ಟಾಚಾರ ಆಗಿರ್ಬೋದು, ಜೊತೆಗೆ ಭೋವಿ ನಿಗಮದಲ್ಲಿ ಆಗಿರ್ತಕ್ಕಂತ ಏನು ಭ್ರಷ್ಟಾಚಾರ ಆಗಿರ್ಬೋದು, ಅದೆರಡು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ತಳ್ಳುವಂತ ಒಂದು ವಿಚಾರ ಆಗಿತ್ತು. ಅದಾದ ನಂತರ ಏನು ರಾಷ್ಟ್ರೀಯ ಸ್ವಾಸ್ಥ್ಯ ಕಾರ್ಯಕ್ರಮ ಯೋಜನೆ ಅಡಿಯಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಏನು ಹುಟ್ಟಿದ ಮಗುವಿನಿಂದ 18 ವರ್ಷದೊಳಗಿನ ಮಕ್ಕಳೇ ಏನಿದ್ದಾರೆ ಅವ್ರಿಗೆ ಆರೋಗ್ಯ ಕೊಡುವಂತ ಏನು ಯೋಜನೆ ಇದೆ, ಆ ಒಂದು ಯೋಜನೆಯಲ್ಲಿ ಸರ್ಕಾರದಿಂದ ಏನು ಒಂದಷ್ಟು ವೆಚ್ಚ ಆಗ್ಬೇಕಿತ್ತು. ಆ ಒಂದು ಹಣದಲ್ಲೂ ಕೂಡ ಭಾರಿ ಅಕ್ರಮ ಆಗಿದೆ ಅಂತ ಬೆಳಕಿಗೆ ಬಂದಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನದಲ್ಲಿ ರಾಜ್ಯ ಸರ್ಕಾರದ ಏನು ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ CM ಸಿದ್ದರಾಮಯ್ಯ ಅವರು ಕೂಡ ಇದೇ ಒಂದು 2ನೇ ಬಾರಿಗೆ CM ಆಗಿರ್ತಾರೆ. ಹಾಗಾಗಿ ಅಲ್ಲಿನ ಸಚಿವರು ಏನು ಇಂದಿನ ಆರೋಗ್ಯ ಸಚಿವರು ಕೂಡ ಆ ಒಂದು ಅವಧಿಯಲ್ಲಿ ಸಾಕಷ್ಟು ಅಕ್ರಮ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ದಾಖಲೆಗಳನ್ನ ಇಡದೆ ಏನು ಈ ರೀತಿ ಯೋಜನೆಗೆ ಬಂದಿರತಕ್ಕಂತ ಹಣವನ್ನ ಗುಳುಂ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಹೀಗಾಗಿ ಇದನ್ನ ಏನು ಬಹಳ ಮುಖ್ಯವಾಗಿ ಈ ಒಂದು ಸುವರ್ಣ ಟ್ರಸ್ಟ್ ಏನಿದೆ ಅದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿದೆ. ಆ ಒಂದು ಸರ್ಕಾರವು ಏನಾದ್ರು ಈ ಒಂದು ಯೋಜನೆಗೆ ಸಹಿ ಹಾಕಿದೆ ಆದಲ್ಲಿ ಮತ್ತೆ ಅನುದಾನ ಇಲ್ಲ ಎಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿಗೆ ಹಣ ಮಂಜೂರು ಮಾಡೋದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಿದೆ. ಯಾಕಂತಂದ್ರೆ ಈಗಾಗಲೇ ಅನೇಕ ಶಾಸಕರು ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಮಾಡೋದಕ್ಕೆ ಸಾಕಷ್ಟು ಅನುದಾನ ಇಲ್ಲ, ಸರ್ಕಾರದ ಸ್ವಪಕ್ಷದ ವಿರುದ್ಧವೇ ಒಂದಷ್ಟು ಅಸಮಾಧಾನ ಆಗ್ತಿರೋದು ನಾವು ನೋಡ್ಬೋದು. BR ಪಾಟೀಲ್ ಅವರು ಆಗಿರ್ಬೋದು, ರಾಜು ಕಾಗೆ ಅವರು ಆಗಿರ್ಬೋದು, ಈ ಎಲ್ಲಾ ಶಾಸಕರು ಅನುದಾನ ಯಾವುದೇ ರೀತಿ ನಮಗೆ ತಾರತಮ್ಯ ಆಗ್ತಿದೆ, ಸರಿಯಾದಂತ ಒಂದು ಹಂಚಿಕೆ ಆಗ್ತಿಲ್ಲ ಅಂತ ಒಂದು ಗಂಭೀರ ಆರೋಪನ ಮಾಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಅಕ್ರಮವಾಗಿ ಬಂದಿರತಕ್ಕಂತ ಯೋಜನೆಯಲ್ಲಿ ಈಗ ಸರ್ಕಾರ ಹಣವನ್ನ ಮಂಜೂರು ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಒಂದಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿದೆ. ಹೀಗಾಗಿ ದಿನಕ್ಕೆ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಭಾರಿ ಅಕ್ರಮ ಆಗ್ತಿದೆ, ಜೊತೆಗೆ ಅವ್ಯವಹಾರ ಆಗ್ತಿದೆ ಅಂತ ಏನು ಗಂಭೀರ ಆರೋಪ ಆಗ್ತಿತ್ತು, ಅದಕ್ಕೆ ಇದೀಗ ದಾಖಲೆ ಸಮೇತ ಏನು ಅಶ್ವವೇಗಕ್ಕೆ ಇದೀಗ ದಾಖಲೆ ಸಿಕ್ಕಿರುವಂತದ್ದು. ಇದು ಮುಂದೆ ಎಷ್ಟು ಮಟ್ಟಿಗೆ ಗಂಭೀರ ಸ್ವರೂಪನ ಪಡ್ಕೊಳ್ಳುತ್ತೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.